ಹಾಸ್ಯ ನಟರಾದ ಸಾಧು ಕೋಕಿಲ ಹಾಗೂ ನಾಗಶೇಖರ್ ಕ್ರೀಡಾಂಗಣದಲ್ಲಿ ಕೆಲಕಾಲ ಸುವರ್ಣ ವಾರ್ತಾವಾಹಿನಿಯ ನಿರೂಪಕರಾಗಿ ಕಾಣಿಸ್ಕೊಂಡ್ರು. ಈ ಇಬ್ಬರು ಮಾತುಗಿಳಿದಿದ್ದಾರೆ ಅಂದ್ರೆ ಕೇಳಬೇಕಾ? ಖಂಡಿತವಾಗಿ ಅಲ್ಲಿ ಹಾಸ್ಯಕ್ಕೆ ಕೊರತೆನೇ ಇರೋದಿಲ್ಲ ಬಿಡಿ. ಇವರ ನಿರೂಪಣೆ ಹೇಗಿತ್ತು ಬನ್ನಿ ನೋಡೋಣ. ಹೌದು. ಇಲ್ಲ, ನಿಮ್ಮ ಟೀಮ್ನವರು ಈಗ ಫಸ್ಟ್ 2 ವಿಕೆಟ್ಸ್ ಅಥವಾ 1 ವಿಕೆಟ್? ಇದು 1 ವಿಕೆಟ್ ಹೋಗಿದೆ. ಎಷ್ಟು ವಿಕೆಟ್ ಇಟ್ಕೊಂಡು ಹೊಡಿಬಹುದು ಅಂತ ನಿಮ್ಮ ಭರವಸೆ? ಈಗ ಬ್ಯಾಟಿಂಗ್ ಆಡ್ತಾ ಇದೀವಿ, ಡೆಫಿನೆಟ್ ಆಗಿ ಅವ್ರು ಆಲ್ ಔಟ್ ಮಾಡ್ಬಿಡ್ತೀವಿ. ಯಾರನ್ನ MLS ಟೀಮ್ನ ಈಗ ಆಡ್ತಾ ಇರೋದು ನೀವಲ್ವಾ ಬ್ಯಾಟಿಂಗ್? ಈಗ ನಾವು ಎಷ್ಟು ಸ್ಕೋರ್ ಮಾಡ್ತೀವಿ ಅಂತಾನ ಈಸಿಯಾಗಿ 145 150 ಮಾಡ್ತೀವಿ. ಯಾಕಷ್ಟು ಕಡಿಮೆ? ಇದು 15 ಓವರ್ಸ್ಗೆಲ್ಲ ಜಾಸ್ತಿ ಅದು ಅಷ್ಟೇ. ಈಗ ನನ್ನೇನೋ ಸೇರ್ಸ್ಕೊಂಡಿದ್ರೆ ನೀನು ಸ್ವಲ್ಪ ಜಾಸ್ತಿ ಆಗ್ತಾರಲ್ಲ ರನ್. 100% ಹೇಳಿದೆ ನಾನು ಶಿವ ನನಗೆ ಇದು ಸ್ವಲ್ಪ ಇದು ಈಸಿ ಮ್ಯಾಚ್, ನೆಕ್ಸ್ಟ್ ಟಫ್ ಮ್ಯಾಚ್ ಇದೆ, ಅಲ್ಲಿ ಯೂಸ್ ಮಾಡೋಣ. ನನ್ನೇನಾದ್ರು ಈ ಮ್ಯಾಚ್ ಅಲ್ಲಿ ಯೂಸ್ ಮಾಡಿದ್ರೆ ಬಾಲ್ ಹಾಕ್ಬಿಟ್ಟು ನಾನೇ ಹೊಡೆದಾ ಇರ್ತೀನಿ. ಇವ್ರು ವಾಯ್ಸ್ ಇದೆಯಲ್ಲ, ಈಗ ಎಲ್ಲರಿಗೂ ಇವರ ಫುಲ್ ಫ್ಯಾಮಿಲಿಗೆ ಅವ್ರ ತಂದೆ ಕೊಟ್ಟಿರೋ ಕೊಡುಗೆ ಎಲ್ಲರದು ಇಷ್ಟು ದಪ್ಪ ವಾಯ್ಸ್ ಇದೆ. ಅಯ್ಯಪ್ಪ ಅವ್ರದ್ದು, ರವಿ ಅವ್ರದ್ದು, ಸಾಯಿ ಕುಮಾರ್ ಅವ್ರದ್ದು, ಎಲ್ಲರದು ದಪ್ಪ ವಾಯ್ಸು. ಅದೇ ತರ ಪರ್ಸನಾಲಿಟಿ. ಈಗ ಹೊಡಿತಾರೆ ನೋಡಿ ಬ್ಯಾಟಿಂಗು, 6 ಹೊಡಿತಾರೆ ಅಂತ. ನೀವು ಎಷ್ಟು ರನ್ ಹೊಡಿಬೋದು ಅಂತ ನಿಮ್ಮ ಆಸೆ? ನೋಡ್ಬೇಕು ಯಾವ ಪೊಸಿಷನ್ ಹೋಗ್ತಾ ಇದೀನೋ ಅಲ್ಲಿಂದ ಎಷ್ಟು ಬಾಲ್ ಇದೆಯೋ ಅಲ್ಲಿಂದ ಪ್ಲಾನ್ ಮಾಡ್ತೀನಿ. ಅಲ್ಲ, ಅಟ್ಲೀಸ್ಟ್ 1 ಓವರ್ಗೆ 4 ಹೊಡಿತೀರಾ? ಈಸಿಯಾಗಿ 4 ರನ್ ಅಲ್ಲ, 1 4 ಆದ್ರೂ ಒಂದು ಬರ ಟ್ರೈ ಮಾಡ್ತೀನಿ. ರೆಗ್ಯುಲರ್ ಆಡ್ತಾ ಇದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಟ್ರೈ ಮಾಡಿ. ನೀವು 1 4 ಹೊಡೆದ್ರೆ ನಮಗೆ ಚಾಕ್ಲೇಟ್ ಕೊಡ್ಸಿ. ಥ್ಯಾಂಕ್ ಯು. ಓಕೆ, ಚಾಕ್ಲೇಟ್ ಬೇಕಾ ಇಲ್ಲ ಬಾಟ್ಲಿಗೆ? ಒಂದು ಸರಿ ಹಂಗಲ್ಲ, ನೀವು ಸುಲಭವಾಗಿ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಲೈವ್ ಅಲ್ಲಿ ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೀವಿ. ಹೌದು. ಈಗ ನೀವು ಮ್ಯಾಚ್ ಗೆದ್ರ ಸೋತ್ರ? ಗೆದ್ವಿ ಸೋತ್ವಿ, ನಮ್ಮರ ಮೇಲೆ ತಾನೆ ನಾವು ಸೋತಿದ್ದು. ಅದು ಹಂಗೆ ಪ್ರಶ್ನೆ ಬರಲ್ಲ. ಮತ್ತೆ ಈಗ ಯಾಕೆ ಸೋತ್ರಿ? ನಮ್ ಇಷ್ಟ ಅದು. ಅದು ಸೋಲ್ಬೇಕು ಅಂತಾನೆ ಆಡಿದ್ದ? ಇಲ್ಲ, ಗೆಲ್ಬೇಕು ಅಂತಾನೆ ಆಡಿದ್ದು. ಮತ್ತೆ ಯಾಕೆ ಸೋತ್ರಿ ಅಂತ ಅಷ್ಟೇ. ಇವ್ರ 3 ಬರೀ ನಿರ್ದೇಶಕರನ್ನ ಫಸ್ಟ್ ಮಾಡ್ಬಿಡೋಣ. ಈಗ ಎಲ್ಲಿ ಸೂರಿ ಹುಡುಗನ್ರ ಈಗ ಎಷ್ಟೊತ್ತಿಗೆ ಬಂದ್ರಿ? ನಾನು 11:30 ಇಲ್ಲಿದ್ದೆ. 11:30 ಬಂದ್ರಾ? ಯಾವಾಗ ಬಂದ್ರಿ ಅಂತ ಹೇಳಿದ್ದು. ನೀವು ಇಲ್ಲಿಗೆ ಯಾವಾಗ ಬಂದ್ರಿ? ನಾನು ಹೇಳಿದ್ರು ನೀವು ಭೂಮಿ ಮೇಲೆ ಯಾವಾಗ ಬಂದ್ರಿ? ಆಯ್ತು, ಈ ಗ್ರೌಂಡ್ ಬಂದು 11:30 ಬಂದ್ರಿ. ಸೂರ್ಯ ಫುಲ್ ಖುಷಿ. ನೀವು ಮ್ಯಾಚ್ ಆಡ್ತಾ ಇದ್ದೀರಾ? ನಾನು ಆಡ್ತಾ ಇಲ್ಲ. ಪ್ರೇಮ್ ಅವರು? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಆಡೋದಿಲ್ಲ. ಯಾಕಂದ್ರೆ ಬಾಲ್ ಕಂಡ್ರೆ ಭಯ. ಆಮೇಲೆ ಏನ್ ಕಂಡ್ರೆ ಭಯ? ಬಾಲ್ ಕಂಡ್ರೆ ಭಯ. ಏನ್ ಕಂಡ್ರೆ ಭಯ? ಫೀಲ್ಡ್ ಸಿಕ್ತಿರೋದ್ರಿಂದ ಹೊಡೆದ್ರೆ ಜಾಸ್ತಿ ಹೋಗ್ಬಿಡ್ತದೆ ಬಾಲ್. ಅಂದ್ರೆ ಪ್ರೇಮ್ ಅವರು ಹೊಡೆದ್ರೆ ಬರೀ 6 ಹೋಗುತ್ತೆ ಅನ್ನೋಕ್ಕೋಸ್ಕರ ಅವರು ಗ್ರೌಂಡ್ ಸಿಕ್ಕುದು ಅಂತೇಳಿ ಆಡ್ತಾ ಇಲ್ಲ. ಸೂರ್ಯ ನೀನು ಆಡ್ತಾ ಇದೆಯಾ? ನಾನು ಆಡ್ತಾ. ಹೌದಾ? ನೋಡಕ್ಕೆ ಅಂದ್ರೆ ಖುಷಿಯಲ್ಲಿ ಬಂದಿದ್ದೀರಾ? ಹೆಂಗ್ ಬಂದ್ರಿ ನೀವು? ನಾನು ಕಾರಲ್ಲಿ ಬಂದಿದ್ದೆ. ಕಾರ್ ನೋಡಿ ಹುಬ್ಳಿ ಜನತೆನೇ ನೋಡೋಕ್ಕೆ, ಆ ಖುಷಿನ ಹಂಚ್ಕೊಳ್ಳೋಕ್ಕೆ, ಮತ್ತು ನಮ್ಮ ಎಲ್ಲ ಕಲಾವಿದರ ಈ ಆಟವನ್ನು, ಕಲಾವಿದರು, ಫೋಟೋಗ್ರಾಫರ್ಸು ಅಲ್ವಾ, ಸಿನಿಮಾಟೋಗ್ರಾಫರ್ಸು, ಎಲ್ಲ ನಿರ್ದೇಶಕರು, ಎಲ್ಲ ಪ್ರೊಡ್ಯೂಸರ್ಸು, ಎಲ್ಲ ಸಂಘದ ಎಲ್ಲರ ಒಂದು ಆಟವನ್ನು ನೋಡೋದಕ್ಕೆ ಸೂರಿ ಅಲ್ಲಿಂದ ಕಾರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲ, ಡ್ರೈವರ್ ಇದ್ದಾರೆ. ನಾನು, ಸತ್ಯ ಹೆಗಡೆ, ಇಮ್ರಾನ್ 3 ಜನ ಬಂದಿದ್ದಾರೆ. ಅದೇ ನೀವು ಕೂತ್ಕೊಂಡ್ ಬಂದ್ರಿ? ಕೂತ್ಕೊಂಡು ಸಂತೋಷ ಬಂದಿದ್ದಾರೆ. ಓಕೆ, ನೀನ್ ಮಗ ನೋಡ್ತಾ ಇದ್ದೀಯ? ಇಲ್ಲಿ ಮಹೇಶ್ ಅಂತ ನಮ್ಮ ಡೈರೆಕ್ಟ್ರು, ಅವರು ಈ ಮ್ಯಾಚ್ ಆಡೋಕ್ಕೋಸ್ಕರನೇ ಮೀಸೆ ತೆಗೊಂಡ್ ಬಂದಿದ್ದಾವೆ. ನೀವೇನು ಹೇಳ್ತೀರಿ? ನಾನು ಆಡೋಕ್ಕೋಸ್ಕರ ಮೀಸೆ ತೆಗಲೇ. ರೆಗ್ಯುಲರ್ ಆಗಿ ನನ್ನ ಗೆಟಪ್ ಇದು. ರೆಗ್ಯುಲರ್ ಆಗಿ ಇವ್ರು ಮೀಸೆನೇ ಇಲ್ಲ ಅಲ್ಲ? ಮೀಸೆ ಬಿಟ್ಟಿಲ್ವಾ? ಯಾಕೆ ನೀವು ಮೀಸೆ ಬಿಡಲ್ಲ ಅಂತ? ಇಷ್ಟ ಇಲ್ಲ. ಹಿಂದಿ ಇಷ್ಟ ಇಲ್ಲಪ್ಪ. ಎಲ್ಲ ಒಂದು ಹುಬ್ಳಿ ಜನತೆನ ಇಲ್ಲಿ ಸೇರಿಸುವಂತ ಕಾರ್ಯಕ್ರಮನ ಮಾಡಿರೋರು ನಮ್ಮ ರಮೇಶ್ ರಾವ್. ಎಲ್ಲ ಇವಾಗ ಎಷ್ಟು ಜನ ಇದ್ದಾರೆ, ಎಲ್ಲರಿಗೂ ಲೀಡರ್ ಆಗಿ ಅವರು ಈ ಕೆಲಸನ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಖಂಡಿತ. ಪಂದ್ಯಗಳು ಗೆಲುವು ಸೋಲು ಇದ್ದೇ ಇರುತ್ತೆ. ಗೆಲುವು ಸೋಲಿನ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಮೊದಲಿಂದ ನಮ್ಮ ಉದ್ದೇಶ ಇರೋದು ಇಡೀ ಚಿತ್ರರಂಗ ಒಟ್ಟಾಗಿರ್ಬೇಕು ಅಂತ. ಒಟ್ಟಾಗಿರೋದಕ್ಕೆ ನೀವೆಲ್ಲರೂ ಅಂದ್ರೆ ಕಲಾವಿದರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಚೇಂಬರ್ ಆಗಿರ್ಬೋದು, ಎಲ್ಲ ತಂತ್ರಗಳು ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನನ್ನ ಕಡೆಯಿಂದ ಏನಪ್ಪ ಅಂದ್ರೆ ನಾವು ಪುಣ್ಯ ಮಾಡಿದ್ವಿ. ಅಟ್ಲೀಸ್ಟ್ ಈ ಕೆಲಸದಲ್ಲಿ ನಾವು ಒಬ್ರು ಭಾಗಿಯಾಗಿದ್ದೀವಿ ಅಂತ ಈ ಮೂಲಕ ಹುಬ್ಬಳ್ಳಿ ಜನತೆಗೆ ವಿಶೇಷವಾಗಿ ಮತ್ತೆ ನಮ್ಮ ಚಿತ್ರೋದ್ಯಮಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇದು ನಿಜವಾದ ಸತ್ಯ ಇದು. ಯಾಕೆಂದ್ರೆ ಇಡೀ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಸಿನಿಮಾ ರಂಗದಲ್ಲಿ ಈ ತರ ಬಂದು ಎಲ್ಲ ಕಲಾವಿದರಾಗ್ಲಿ, ಪ್ರೊಡ್ಯೂಸರ್ಸ್ ಆಗಲಿ, ಇವರಾಗ್ಲಿ, ಸಿನಿಮಾಟೋಗ್ರಾಫರ್, ನಿರ್ದೇಶಕರು ಸೇರಿದ್ದಿದೆ ಮೊದಲು. ಅದು ಈ ಸಾಧನೆಯನ್ನ ರಮೇಶ್ ಅವ್ರು ಮಾಡಿದ್ದಾರೆ. ಸೊ ಅದೇ ಖುಷಿನ ಜನನೂ ಕೂಡ ಅನುಭವಿಸ್ತಾ ಇದ್ದಾರೆ. ರಮೇಶ್, ನಿಮಗೆ ಖುಷಿ ಇದೆಯಲ್ಲ ಎಲ್ಲರೂ ಬಂದಿರೋದು? ಖಂಡಿತ ತುಂಬಾ ಖುಷಿಯಾಗಿದೆ. ಫುಲ್ ಖುಷಿ ಆಗಿದ್ದಾರೆ, ಜನನೂ ಖುಷಿಯಾಗಿದ್ದಾರೆ. ಯಾರ್ಯಾರು ಮನೇಲಿ ಮಲ್ಕೊಂಡ್ಬಿಟ್ಟು ನಿದ್ರೆ ಮಾಡ್ತಾ ಇದ್ರೆ ಎಲ್ಲ ಹುಬ್ಳಿ ಜನ ದಯವಿಟ್ಟು ಸ್ಟೇಡಿಯಂಗೆ ಬಂದ್ರೆ
ಸೂಪರ್ ಆಗಿ ಖುಷಿ ಪಡ್ಬೋದು, ಸೂಪರ್ ಆಗಿರೋ ಆಟ ನೋಡ್ಬೋದು, ಎಲ್ಲ ಕಲಾವಿದ್ರನ್ನ ನೋಡ್ಬೋದು, ನಾವು ನಿಮ್ಮನ್ನು ನೋಡ್ಬೋದು. ದಯವಿಟ್ಟು ಮನೇಲಿ ಮಲ್ಕೊಳ್ಳೋದನ್ನ ಬಿಟ್ಟು ಬೇಗ ಎಲ್ಲರೂ ಗ್ರೌಂಡ್ ಹತ್ರ ಬಂದ್ಬಿಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಲೋ, ಸ್ವಲ್ಪ ಹಂಗೆ ಜರಗಮ್ಮ. ಬೆಳಿಗ್ಗೆ ಎಷ್ಟಲಿ ನಾನು ಮ್ಯಾಚ್ ಆಡಿಲ್ಲ, ನನಗೆ ಹೇಳ್ತಾ ಇದ್ದೀರಾ? ಈಗ ಬೆಳಗಿಂದ ಎಷ್ಟು ಸಲ ಕೈ ತಟ್ಟಿದ್ರಿ? ಎಷ್ಟು ಸಲ ಡ್ಯಾನ್ಸ್ ಮಾಡಿದ್ರಿ? ಅಲ್ಲ, ಡ್ಯಾನ್ಸ್ ಮಾಡೋದ್ರ ಲೆಕ್ಕ ಏನು? ಡ್ಯಾನ್ಸ್ ಮಾಡ್ತಾ ಇದ್ರಿ? ಡ್ಯಾನ್ಸ್ ಮಾಡೋದೇ ನಿಮ್ ಕೆಲ್ಸನಾ? ಅವರು ಚೆನ್ನಾಗಿ ಆಡ್ಸೋದು ನೋಡಿ, ಎಲ್ಲ ನಮ್ಮ ಹೀರೋಯಿನ್ ಹೆಣ್ಮಕ್ಳೆಲ್ಲ ಇಲ್ಲಿ ಬಂದು ಚೇರ್ ಗರ್ಲ್ಸ್ ಬ್ರ್ಯಾಂಡ್ ನಿಮ್ಗೆ ಎಷ್ಟು ಖುಷಿ ಅನ್ಸ್ತದೆ? ತುಂಬಾ ಖುಷಿ ಆಗ್ತದೆ, ಎಂಜಾಯ್ ಆಗಿತ್ತು. ನೀವು ಬಂದಿದ್ರೆ ಇಂಟರ್ವ್ಯೂ ಮಾಡ್ತಿದ್ರೆ ಇನ್ನೂ ಖುಷಿ ಆಗ್ತದೆ. ನಿಮ್ಗೆ ಏನ್ ಅನ್ಸ್ತದೆ? ತುಂಬಾ 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 ಖುಷಿ ಆಗ್ತದೆ. ಇವರಿದ್ರೆ ಇಡೀ ಸ್ಟೇಡಿಯಂ ಅಲ್ಲಾಡೋಗತ್ತೆ, ಅಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದಾರೆ. ಅದಕ್ಕೆ ಸ್ಟೇಡಿಯಂ ಅಲ್ಲಿ ವಾಪಸ್ ಹೋಗ್ಬಿಟ್ಲಾ? ಬೇಡ ಬೇಡ, ಅವಾಗ ಎಂಕರೇಜ್ ಮಾಡೋರು. ಯಾಕಂದ್ರೆ ಸ್ಟೇಜ್ ಎಲ್ಲ ಆಡ್ಬಿಟ್ರೆ ಅಲ್ಲಿ ಆಡ್ಬೇಕಲ್ಲ ಅವರು. ನಾನು ಸ್ಟೇಜ್ ಇಲ್ಲ, ನಾನು ಇಲ್ಲಿ ಸ್ಟೇಡಿಯಂ. ಸ್ಟೇಡಿಯಂ ಹೀರೋಯಿನ್ಗಳು ಬರ್ತಾ ಇದ್ದಾರೆ, ಸ್ಟೇಜ್ ಮೇಲೆ ಆಡ್ತಾ ಇಲ್ಲ, ಗ್ರೌಂಡ್ ಅಲ್ಲಿ ಆಡ್ತಾರೆ. ಈಗ ಗ್ರೌಂಡ್ ಮಧ್ಯೆ ಡ್ಯಾನ್ಸ್ ಮಾಡ್ತಾರೆ ಎಲ್ರು. ಎಲ್ಲ ಮುಗಿದ ಮೇಲೆ ನಾಳೆ 1ನೇ ತಾರೀಕು ಸಾಯಂಕಾಲ ಎಲ್ಲರೂ ಡ್ಯಾನ್ಸ್ ಇದೆಯಾ ನಿಮ್ದೆಲ್ಲ? ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇನ್ನು ನಾಳೆ ನಮ್ಗೆ ಮ್ಯಾಚ್ ಆಡ್ತಾರೆ ಅಂತ ಹೇಳಿದ್ದಾರೆ. ಮ್ಯಾಚ್ ಕೂಡ ಇದೆ. ಎಲ್ಲ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳೆಲ್ಲ ಮ್ಯಾಚ್ ಕೂಡ ಆಡ್ತಾ ಇದ್ದಾರೆ. ನಾಳೆ ಸಾಯಂಕಾಲ ರಾಜ್ಯೋತ್ಸವಕ್ಕೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಲ್ವಾ? ಖುಷಿಯಾಗಿ. ಆಮೇಲೆ ಸಾಧು ಸರ್ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಇವರೇ ನಮ್ಮ ಹುಡುಗಿ ಟೀಮ್ ಕ್ಯಾಪ್ಟನ್ ಕೂಡ ಆಗ್ತಾರೆ. ನಾನು ಹಂಗಾರೆ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಡ್ಲಾ? ನೆಕ್ಸ್ಟ್ ಟೈಮ್ ಹುಡುಗಿಗೆಲ್ಲ ಒಂದು ಟೀಮ್ ಕೊಡಬೇಕು. ಎಲ್ಲ ಜನರನ್ನ ಬರ್ಬೇಕಲ್ವಾ? ಎಲ್ಲ ಜನರು ಹುಬ್ಳಿ ಜನರನ್ನ ಇಲ್ಲಿ ಬಂದ್ರೆ ಗ್ರೌಂಡ್ಗೆ ನಮ್ಮ ಹೆಣ್ಮಕ್ಳೆಲ್ಲ ನಾಳೆ ಕ್ರಿಕೆಟ್ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಇಲ್ಲಿಗೆ ಬಂದು ನಿಂತು ಕೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಖುಷಿ ಇದೆಯಾ ಮ್ಯಾಚ್ ಬಂದಿರೋದು? ಎಷ್ಟು ಖುಷಿ ಇದೆ? ಹೌದಾ? ನೆನ್ನೆನೂ ಬಂದಿದ್ರ ಮ್ಯಾಚ್ಗೆ? ಇವತ್ತು ಬಂದಿದ್ರ? ನಾಳೆ ಎಲ್ಲ ನಿಮ್ಮನ್ನೆಲ್ಲ ನಿಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಬನ್ನಿ. ಅಲ್ಲ, ಇಷ್ಟು ಜನ ಕಲಾವಿದರು ಬರೋದು ತುಂಬಾ ಅಪರೂಪ ಅಲ್ವಾ? ಹೌದಾ? ನನ್ನ ಬ್ಯಾಟಿಂಗಾ? ನಾನು ನಂದೇ ಬ್ಯಾಟು ನಾನು ಹೊಡ್ಕೊಂತ ಇರ್ತೀನಿ. ಇಲ್ಲ, ಸುವರ್ಣ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ಈಗ ಈ ಗ್ರೌಂಡಲ್ಲಿ ನಾನೇ ಎಲ್ಲರನ್ನ ಇಂಟರ್ವ್ಯೂ ಮಾಡಿ ಜಾಲಿ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲ ಜನ ಬನ್ನಿ ಬನ್ನಿ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ, ಹುಬ್ಳಿ ಜನ ಎಲ್ಲ ಖುಷಿಯಾಗಿ ಇಲ್ಲಿ ಬಂದು ಗ್ರೌಂಡಿಗೆ ಬಂದು ಮ್ಯಾಚ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಲಾವಿದರನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವೇ ಎಂಜಾಯ್ ಮಾಡಿ. ವೀಕ್ಷಕರೇ ಬನ್ನಿ, ಬಹಳಷ್ಟು ನಿರೀಕ್ಷೆಯ ನಮ್ಮ ಪ್ರತಿಷ್ಠಿತ ಡಾಕ್ಟರ್ ರಾಜ್ ಕಬ್ಗೆ ಬಹಳಷ್ಟು ಇಡೀ ಚಿತ್ರರಂಗದ ಎಲ್ಲ ಕಲಾವಿದರು, ಎಲ್ಲ ಸಂಗೀತ ನಿರ್ದೇಶಕರು, ನಾಯಕಿಯರು ಎಲ್ಲರೂ ಬಂದಿದ್ದಾರೆ. ಈಗ ಮಾಡೋದನ್ನ ಸಂಗೀತ ಸಾಮ್ರಾಟ್ ಹಂಸಲೇಖ ಬಂದಿದ್ದಾರೆ. ಹಾಗೆ ಹಂಸಲೇಖ ಜೊತೆ ಒಂದು ಸಣ್ಣ ಚಿಟ್ ಚಾಟ್ ಮಾಡೋಣ ಬನ್ನಿ ಪ್ರೇಕ್ಷಕರೇ. ದಯಮಾಡಿ ನಮ್ಮ ಪ್ರೇಮ ಅವರು ಎಲ್ಲೂ ಜಾಗ ಕೊಡಲ್ಲ, ಇಲ್ಲಾದ್ರೂ ನಮಗೆ ಜಾಗ ಕೊಡಬೇಕು ಅಂತ ನಾನು ಹೇಳ್ಬೋದಾ ಇದ್ದೀನಿ. ಆ ಪ್ರೇಮ್ ಸರ್, ಈಗ ಹಂಸಲೇಖ ಸರ್ ಬಂದಿದ್ದಾರೆ, ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ? ತುಂಬಾ ಏನೋ ಅಂತ ಹೆಮ್ಮೆ, ಒಂದು ಸುನಾಮಿ ಬಂದಂಗಿದೆ ನಮ್ಗೆ ಕನ್ನಡ ಚಿತ್ರರಂಗದ ನಾದಬ್ರಹ್ಮ. ಏನಕ್ಕೆ ಅಂದ್ರೆ ನಾನು ಆಕ್ಚುಲಿ ಬರ್ಬೇಕಾದ್ರೆ ಬೆಂಗಳೂರಿಂದ ಇಲ್ಲಿ ಬರ್ಬೇಕಾದ್ರೆ ನಾನು ಹಳೆ ಸಾಂಗ್ ಹಳೆ ಸಾಂಗ್ಸ್ ಇಷ್ಟಲ್ಲ ನಮ್ಮ ಹತ್ರ ಒಂದಷ್ಟು ಅದ್ರ ಒಂದು ಗಾಡಿಯಲ್ಲಿ ಮಿಕ್ಸ್ ಆಗೋಯ್ತು. ಬರ್ಬೇಕಾದ್ರೆ ಮನೇಲಿ ಸಾಯಿ ಕೃಷ್ಣಂಗೆ ಹೇಳ್ದೆ ನನಗೆ ಸಾಂಗ್ ಹೇಳ್ಬೇಕು ಸಾರದೆಲ್ಲ ಅಂತ, ಸಿಗ್ಲಿಲ್ಲ. ಕೊನೆಗೆ ತುಮಕೂರಲ್ಲಿ ನೆನ್ಸ್ಬಿಟ್ಟು ಇಡ್ಲಿ ಅಂಗಡಿ ಪಕ್ಕದಲ್ಲಿ ಸೀಡಿನ 850 ರೂಪಾಯಿ ಕೊಟ್ಟು ಹಳೆ ಸಾಂಗ್ ಅಷ್ಟು ಸಾರದ ನಾದಬ್ರಹ್ಮ ಫುಲ್ ಎತ್ತಿದ್ವಿ. ನನ್ನ ಗಾಡಿ ಹೆಂಗೆ ಇಟ್ಟಿದೆ ಹೊಸದು ಅಂದ್ರೆ ಏನೋ ಸ್ಫೂರ್ತಿ ನಮ್ಗೆ. ಅಂದ್ರೆ ಈ ಸಾರ್ದು ಸಿಡಿ ಬಿಟ್ರೆ ಏನ್ ಮಿಸ್ ಮಾಡ್ಕೊಂಡಿದ್ದೀರಿ? ಅವ್ರ ಸಾಹಿತ್ಯ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಅವ್ರನ್ನ ಈ 3 ದಿನ ಮಿಸ್ ಮಾಡ್ಕೊಂಡ್ರ? ಖಂಡಿತ 100%. ಅವ್ರಿದ್ರೆ ನಾನು ಮೊನ್ನೆ ಹೇಳ್ದೆ ನಿಮ್ಗೆ, ಹಂಸಲೇಖ ಸರ್ ಇದ್ದಿದ್ರೆ ಎಷ್ಟು ನಗ್ಸಿರೋದು ಒಂದು ಸ್ಪಾಟ್ ಅಲ್ಲಿ ಇವಾಗ. ಅದೇ ಪ್ರೇಕ್ಷಕರ, ಈ ತರದ ಬಹಳಷ್ಟು ಇಲ್ಲಿ ಮಜಾ ನಡೀತಾ ಇದೆ. ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್ ಹತ್ರ ಮಾತಾಡ್ತೀರಾ? ಹಂಸಲೇಖ ಸರ್, ವೆಲ್ಕಮ್. ಏನಣ್ಣ ನಿಮಗೆ ಸ್ವಾಗತ ಈ ಪಂದ್ಯ. ನನಗೆ ಸ್ವಾಗತ ಕೋರ್ದು ಇನ್ಯಾರು
ಇಲ್ಲಿ ಬಹಳಷ್ಟು ಹುಡುಗಿರು ಕೂಡ ಇದ್ದಾರೆ, ಅವ್ರು ಕೂಡ ನಿಮ್ಗೆ ಸ್ವಾಗತ. ಹುಡುಗಿರು ಬರ್ತಾನೆ ಬಸ್ನಲ್ಲಿ ಟ್ರೈನಲ್ಲಿ ಎಲ್ಲ ಸ್ವಾಗತ ಕೋರಿದ್ದಾರೆ. ಆದರೆ ಹುಬ್ಬಳ್ಳಿ ಈ ವೃತ್ತಿಗಳಿದೆಯಲ್ಲ, ಈ ವೃತ್ತಿಗಳೆಲ್ಲ ನಮ್ಮ ದೇಹ ತುಂಬ ಸುತ್ಕೊಂಡ್ಬಿಟ್ಟಿದೆ, ತಲೆ ತುಂಬ ಸುತ್ಕೊಂಡ್ಬಿಟ್ಟಿದೆ. ಕನ್ನಡ ನಮ್ಮನ್ನು ಕಾಪಾಡ್ತಾ ಈ ಶ್ರೀರಕ್ಷೆ ಥರ ಇದೆ. ಏನು ಮಜಾ ಅಂದರೆ ನಮ್ಮ ಚಂದನವನ ಒಗ್ಗಟ್ಟಿನ ಗೋಂದ್ ಹಾಕೊಂಡು ಹಿಂಗೆ ಅಂಟ್ಕೊಂಡಿದೆಯಲ್ಲ, ಇಲ್ಲಿ ನೋಡೋಕೆ ಖುಷಿಯಾಗಿದೆ. ಕಿತ್ತಾಗ್ತಾ ಇರೋ ಬರ್ಗರ್ ಥರ ಇದೆ ಇದು. ಅಂದ್ರೆ ಈ ಕನ್ನಡ ಸಿನಿಮಾಗಳು ಇನ್ನ ಗಟ್ಟಿ ಆಗ್ತವೆ ಅಂತ ಹೇಳೋದಕ್ಕೆ ಇದು ಶುರು. ಇನ್ಮೇಲೆ ನೋಡ್ರಿ ಕನ್ನಡ ಸಿನಿಮಾಗಳು ಹೆಂಗ್ ಬರ್ತವೆ ಅಂತ. ಅವನು ಹೊಡಿತಾನೆ, ಇವನು ಬಾರಿಸ್ತಾನೆ, ಇವನು ಬಾರಿಸ್ತಾನೆ, ಅವನು ಹೊಡಿತಾನೆ. ಈಗ ಪ್ರೇಮ್ ಅವರು ಬಾರಿಸ್ತಾನೆ, ಹೊಡಿತಾರೆ. ಏನು ಮಾಡ್ಬೇಕಮ್ಮ, ಈಗ ಕನ್ನಡ ಉಳಿಬೇಕು ಅಂತಾರೆ. 4 ಬೈಗಳಿದ್ರೆ ಸಾಕು, ಕನ್ನಡ ಬದುಕಿರುತ್ತೆ ಗೊತ್ತಾ. ಅದೇನೆ ಕನ್ನಡ ಬದುಕಿರೋದೇ ಆಟದಲ್ಲೇ. ನಿಂತಿದ್ರೆ ಅನ್ನೋ ಕನ್ನಡ ಮಲಗಿಬಿಡುತ್ತೆ. ಆಟ ಆಡ್ತಾರೆ. ಅವ್ನು ನೋಡಿಬೇಕು, ನಾವು ಬಾರಿಸ್ಬೇಕು, ನಾವು ಹಿಡಿಬೇಕು, ಎಸೆಬೇಕು. ಕಚ್ಚಾಟ, ಕೆಲ್ಸ, ತಳಮಳ, ಒದ್ದಾಟ ಎಲ್ಲ ಇರಬೇಕು. ಅವೆಲ್ಲ ಕನ್ನಡ ಬದುಕೋದು. ಥ್ಯಾಂಕ್ ಯು, ಬಹಳ ಧನ್ಯವಾದಗಳು. ಹುಬ್ಬಳ್ಳಿಯಲ್ಲಿ ಇವತ್ತು ನವೆಂಬರ್ಗೆ ಹೆಸರು ಬದಲಾಯಿಸಿ ಕನ್ನಡ ಮಾಸ ಅಂತ ಹೆಸರಿಟ್ಟಿದ್ದೀವಿ. ಅಣ್ಣ ಈಗ ತಾನೇ ಒಂದು ಔಟ್ ಆಯ್ತಣ್ಣ, ಬಹಳ ಖುಷಿ ಆಗೋಯ್ತು. ಒಟ್ಟಿನಲ್ಲಿ ನನಗೆ ಇವತ್ತಿನ ದಿವಸ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಒಟ್ಟಾಗಿರು ಅನ್ನೋದನ್ನ ಹೇಳ್ತಾ ಇದ್ದೆ. ಬಹಳ ಚೆನ್ನಾಗಿ ಹೇಳ್ಬೋದು. ಯಾಕಂದ್ರೆ ಅಣ್ಣವ್ರು ಹಾಡಿರೋದು ಇದೆಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ಸಾಕು, ಬೇಕಾಗಿರೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಲನಚಿತ್ರರಂಗದ ಅಕ್ಕ ಸಾರವ್ರು ಇಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ಈ ಕನ್ನಡ ರಾಜ್ಯೋತ್ಸವದಲ್ಲಿ ಈ ಒಗ್ಗಟ್ಟನ್ನು ನೋಡಿ ಅವರಿಗೆ ಯಾವ ಹಾಡು ನೆನಪಾಗ್ತಿದೆ ಅವ್ರ ಕೆಲ ಆಡ್ಸೋಣ ಬನ್ನಿ. ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ನಾವು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನ ಎಲ್ಲ ಚಿತ್ರರಂಗರು ಎಲ್ಲರೂ ಒಟ್ಟುಗೂಡಿ ಆಚರಣೆ ಮಾಡ್ತಿರೋದು ಈ ರೀತಿ. ಅದಕ್ಕೋಸ್ಕರ ನಾವು ಬಹಳ ಖುಷಿ ಅನ್ನಿಸ್ತಾ ಇದೆ. ನಿಮ್ಗೆ ಯಾವ ಹಾಡು ಈಗ ನೆನಪಾಗ್ತಿದೆ ಈ ಒಗ್ಗಟ್ಟನ್ನು ನೋಡಿ? ಒಗ್ಗಟ್ಟನ್ನು ನೋಡಿ ಎಷ್ಟೊಂದು ಹಾಡಿದೆ, ಯಾವ್ದಾದ್ರು ಒಂದು ಹೇಳು. ಹಾ, ಒಂದೇ ನಾಡು ಒಂದೇ ದೈವವು. ಪ್ರೇಕ್ಷಕರ ಬಳಿ ಈ ನಮ್ಮ ಪಂದ್ಯಾವಳಿಗಳಿಗೆ ಬಹಳಷ್ಟು ಆರ್ಥಿಕವಾಗಿ ಸಹಾಯ ಮಾಡಿದ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ನಿರ್ಮಾಪಕ ಅಪ್ಪುಗಳವರಿದ್ದಾರೆ. ಅವರು ಈ ನಮ್ಮ ಪಂದ್ಯಕ್ಕೆ 20 ಲಕ್ಷ ರೂಪಾಯಿಗಳನ್ನ ದೇಣಿಗೆ ನೀಡಿ ಈ ಡಾಕ್ಟರ್ ರಾಜ್ ಕಪ್ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತ ಬಯಸಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಅಪ್ಪುಗಳವರು, ನೀವು ಡಾಕ್ಟರ್ ರಾಜ್ ಕಪ್ ಒಂದು 20 ಲಕ್ಷ ರೂಪಾಯಿ ದೇಣಿಗೆಯನ್ನು ನಮ್ಮ ಇದೊಂದು ಪಂದ್ಯಕ್ಕೆ ನೀಡಿದರೆ ನಾವು ಇಡೀ ಚಿತ್ರರಂಗದ ಪರವಾಗಿ ಹಾಗೆ ನಿರ್ದೇಶಕರ ಸಂಘದ ಪರವಾಗಿ ನಿಮಗೆ ಬಹಳ ಚಿರಋಣಿಯಾಗಿರ್ತೀವಿ. ಈ ಒಗ್ಗಟ್ಟನ್ನ, ಚಿತ್ರರಂಗದ ಈ ಒಗ್ಗಟ್ಟನ್ನು ನೋಡಿದ್ರೆ, ಇವತ್ತಿನ ಈ ಹಬ್ಬವನ್ನು ನೋಡಿದ್ರೆ ನಿಮಗೆ ಯಾವ ಹಾಡು ಅಂತ? ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿ ಪ್ರಥಮ ಬಾರಿಗೆ ಒಂದು ಹೊಸ ಹೆಜ್ಜೆನ ಇಟ್ಟಿದೆ. ಹೊಸ ಹೆಜ್ಜೆ ಇಡೋದ್ರಿಂದ ಈ ನಿರ್ದೇಶಕರಿಗೆ ಒಂದು ಅವ್ರ ಡೆವಲಪ್ಮೆಂಟ್ಗಾಗಲಿ, ಅವ್ರ ಸಹಾಯಾರ್ಥವಾಗಲಿ ಒಂದು ಒಳ್ಳೆ ಕೆಲಸವನ್ನು ಇಂಡಸ್ಟ್ರಿ ಮಾಡ್ತಾ ಇದೆ. ಅದಕ್ಕೆ ಸಂಪೂರ್ಣ ನಮ್ಮ ಉತ್ತರ ಕರ್ನಾಟಕ ವತಿಯಿಂದ ನಾವು ಈ ಕಾರ್ಯಕ್ಕೆ ಸಹಕಾರ ಮಾಡಿದ್ದೀವಿ. ಇದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಗುಲ್ಬರ್ಗ ಇರ್ಬೋದು, ಬಿಜಾಪುರ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಪ್ರತಿ ವರ್ಷ ಮಾಡಲಿ. ಅದರಂತೆ ನಾವು ಕೂಡ ಎಲ್ಲ ನಿರ್ಮಾಪಕರು ಈ ಒಂದು ಕ್ರಿಕೆಟ್ ಆಟನ ಶುರು ಮಾಡಿದರೆ ಅದನ್ನು ಎಲ್ಲರೂ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ನಮ್ಮ ರಂಗಣ್ಣ ರಘು ಸರ್ ಇದ್ದಾರೆ. ಅವರಿಗೆ ಈ ಒಗ್ಗಟ್ಟನ್ನು ನೋಡಿ, ಈ ಕನ್ನಡದ ಹಬ್ಬವನ್ನು ನೋಡಿ ಯಾವ ಹಾಡು ನೆನಪಾಗ್ತದೆ, ಅವರ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾವ ಕ್ಯಾಲ್ಕುಲೇಷನ್ ಕೇಳೋಣ. ಕನ್ನಡ ಕನ್ನಡ ಕನ್ನಡವೆಂದರೆ ತನುಮನವೆಲ್ಲ ಕುಣಿತೈತೆ, ಧಾರವಾಡ ಬೆಂಗಳೂರು ಪ್ರಗಮದಾಗ ಕನ್ನಡ ಭಾಷೆ ನಡೀತೈತೆ. ತಾಯಿ ಕನ್ನಡ, ಅಣ್ಣ ಕನ್ನಡ, ಅಪ್ಪ ಕನ್ನಡ, ಅವ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಹೈ ಕನ್ನಡ, ಹೈ ಕನ್ನಡ. ಈಗ ಇಲ್ಲಿ ಒಬ್ರು ಓಡೋಗ್ತಾ ಇದಾರೆ. ಯಾರು ಓಡೋದು ನಾವು ಬೇಡ, ನಾವು ಬಿಡದ ಅವ್ರ ಹತ್ರ ಆಡಿಸ್ತೀವಿ. ಬನ್ನಿ, ಬುಲೆಟ್ ಪ್ರಕಾಶ್ ಅಂತ ಖ್ಯಾತ ನಟರು, ಇವರೇ ಹಾಡು ಆಡ್ತಾ ಕೇಳ. ಓಕೆ, ಹುಟ್ಟಿದರೆ ಕನ್ನಡ, ಮೆಟ್ಟಿದ್ದಾರೆ ಕನ್ನಡ,
ಈ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ಇವತ್ತು ಡಾಕ್ಟರ್ ರಾಜ್ ಕಪ್ ಆಗ್ತಿದೆ. ಸೊ ಅದು ನನ್ನ ಸಾರಥ್ಯದಲ್ಲಿ ಆಗ್ತಿದೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಜಯಣ್ಣವ್ರಿಗೋಸ್ಕರ ಅವ್ರದ್ದು ಪರಮಾತ್ಮದು ಕಟ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಆಕ್ಚುಲಿ ಕಟ್ಲಲ್ಲ ಇದು ಬೆಳಕಡೆ ತಿನ್ಸಕ್ಕಾಗಲ್ಲ, ಕಟ್ಲಿಗೆ ಹೋಗ್ಬಿಟ್ಟು ತಿನ್ಸಕ್ಕಾಗುತ್ತಾ ನೋಡಿ. ಜಯಣ್ಣವ್ರು ತುಂಬ ಚೆನ್ನಾಗಿ ಹೋಗ್ತಿದೆ ಸಿನಿಮಾ. ಜಯಣ್ಣವ್ರು ಇದೇ ರೀತಿಯಾದ ಭಾರಿ ಮೊತ್ತದ ಸಿನಿಮಾಗಳನ್ನ ಮಾಡಬೇಕು, ನಮ್ಮಂಥ ಕಲಾವಿದರಿಗೆ ದುಡ್ಡು ಕೊಡಬೇಕು. ಬಟ್ಟೆ ನನಗೆ ದುಡ್ಡು ಕೊಡೋಣ ಅಂತ ಜಯಣ್ಣ, ಆದರೂ ಓಕೆ. ಬಿಡಿ ಬೆಂಕಿ ಬಣ್ಣ ಸುಣ್ಣ ಮಾತ್ರ ಜಯಣ್ಣ ಹತ್ರ ಗಟ್ಟಿ. ನಮ್ಮ ವಿಜಯ ರಾಘವೇಂದ್ರ ಜೊತೆಗಿದ್ದಾರೆ. ಈ ಒಗ್ಗಟ್ಟನ್ನು ನೋಡಿ, ಈ ಕನ್ನಡದ ಹಬ್ಬ ಹುಬ್ಬಳ್ಳಿಯ ಹಬ್ಬವನ್ನು ನೋಡಿ, ಅವರಿಗೆ ಯಾವ ಹಾಡು ನೆನಪಾಗ್ತಿದೆ ಕೇಳೋಣ. ನನಗೆ ಋಷಿಲಿ ಒಂದು ಹಾಡಿದೆ, ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂತೋಷಿ ಸಂಬಂಧ ಬೆಸದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಯಾಕೆಂದ್ರೆ ಎಲ್ಲರೂ ಯಾವ ಥರ ಸೇರ್ಕೊಂಡಿದೀವಿ ಅಂದ್ರೆ ನೋಡೋರ್ ಕಣ್ಣಿಗೆ ಒಂಥರ ಹಬ್ಬನೇ. ಹಾಗಾಗಿ ನನಗೆ ಹಾಡು ನೆನಪು. ನಿಮ್ಗೆ ಯಾವ ಹಾಡು ನೆನಪು? ಹುಟ್ಟಿದ್ರೆ ಕನ್ನಡ ನಾಡಲು. ಒಂದರೆ ಹಾಡು. ನಂಗೆ ಆಡಕ್ ಬರಲ್ಲ ಸ್ವಾಮಿ, ನಿಜವಾಗ್ಲೂ ನಮ್ಮ ಕನ್ನಡ ಆಡಕ್ ಬರಲ್ಲ. ಹುಟ್ಟಿದರೆ ಕನ್ನಡ ನಾಡಲು ಹೇಳಿದ್ನಲ್ಲ ಅದನ್ನೇ, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಬೇಕಂತ ಹೇಳಿ. ಕನ್ನಡ ಮಣ್ಣ ಮೆಟ್ಟಬೇಕು. ಗೊತ್ತಿಲ್ಲ ಸ್ವಾಮಿ. ಥ್ಯಾಂಕ್ ಯು ದರ್ಶನ್ ಸರ್. ಬನ್ನಿ ಇಲ್ಲಿ ಮತ್ತೊಬ್ಬ ತೀಟೆ ಮೂಲಂಗಿ ಪ್ರೇಮ್ ಅವರಿದ್ದಾರೆ. ಅವರು ಕೂಡ ಬಹಳ ಅದ್ಭುತವಾದ ಮಾತುಗಾರ. ಅವಾಗಲೇ ಹೇಳಿದೆ ನಿಮಗೆ, ತೀಟೆ ಮೂಲಂಗಿ ತಗೊಂಡು ತೋಟಕ್ಕೆ ಹಾಕಿದ್ರೆ ತೋಟದ ಮೂಲಂಗಿ ಎಲ್ಲ ತೀಟ ಆಯ್ತು ಅಂತ ಇವ್ರ ಕೈ ಸ್ವಲ್ಪ ತೀಟೆ ಮಾಡ್ತಾರ. ಲೈವ್ ಸಾಲ ನಾನೇ ಎಡಿಟ್ ಮಾಡೋದು ಹೋಗಿ. ಇಲ್ಲ ವೈರ್ ಹಾಕೊಂಡಿದ್ದೀರಿ, ಲೈವ್ ಇದೆ. ಹೌದೇ? ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಹೊಡಿತಾವ್ರೆ, ಚೆನ್ನಾಗಿ ಹೊಡಿತಾವ್ರೆ, ಹೊಡಿಲಿ. ಯಾವ ಹಾಡು ನೆನಪಾಗ್ತದೆ ನಿಮಗೆ? ನಮ್ದು ವಾಡಿ ಮಗ ವಾಡಿ ಮಗ ವಾಡಿ ಮಗ ವಾಡಿ ಮಗ. ವೀಕ್ಷಕರೇ, ಮತ್ತೊಬ್ಬ ಕನ್ನಡ ಚಲನಚಿತ್ರದ ಖ್ಯಾತ ಕವನಟ ನಮ್ಮ ರವಿ ಅವರಿದ್ದಾರೆ. ಇವರು ಈ ಒಂದು ಸಂದರ್ಭಕ್ಕೆ ಕನ್ನಡದ ಯಾವ ಹಾಡು ನೆನಪಾಗುತ್ತೆ ಕೇಳೋಣ. ಹುಟ್ಟಿದರೆ ಕನ್ನಡ ನಾಡಿಲ್ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮೆಚ್ಚಬೇಕು, ಬದುಕಿದು ಜತಕ ಬಂಡಿ. ಅದೇ ಇಲ್ಲಿ ನಮ್ಮ ಪ್ರಖ್ಯಾತ ಸಾಹಿತಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರನ್ನ ಕಾಣಬಹುದು. ಇವತ್ತು ಹಂಸಲೇಖ ಸರ್ ಬಹಳ ಒಂದು ಉತ್ತಮವಾದ ಹಾಡನ್ನು ಹಾಡಿದ್ದಾರೆ. ಈಗ ಈ ಸಂದರ್ಭಕ್ಕೆ ಈ ನಮ್ಮ ಕನ್ನಡದ ಹಬ್ಬಕ್ಕಾಗಿ ನಾಗೇಂದ್ರ ಪ್ರಸಾದ್ ಅವರು ಯಾವ ಹಾಡನ್ನ ಕೇಳ್ತಾ ಕೇಳೋಣ. ಕನ್ನಡದ ಹಬ್ಬಕ್ಕೆ ಹಾಡೆ, ಅಯ್ಯೋ ಎಷ್ಟು ಹಾಡ್ತಾ ಇದ್ರೆ ಹಾಡ್ತಾನೆ ಇರ್ಬೋದು, ಅಷ್ಟು ಹಾಡುಗಳಿದೆ. ನನಗೆ ಬಹಳ ಚೆನ್ನಾಗಿ ಇಷ್ಟ ಆಗುವಂಥ ಸಾಲೇನು ಅಂದರೆ, ಅನಕ್ರು ಅವರು ಒಂದು ಕಡೆ ಹೇಳಿದ್ದಾರೆ, ಕನ್ನಡಕ್ಕೆ ಅನೇಕರಿದ್ದಾರೆ ಆದರೆ ನನಗೆ ಕನ್ನಡ ಒಂದೇ ಅಂತ. ಹಾಗೆ ನಾವು ಇಲ್ಲಿ ಸೇರಿರುವ ಪ್ರತಿಯೊಬ್ಬರೂ ಕೂಡ ನಮಗೆಲ್ಲರಿಗೂ ಕನ್ನಡ ಒಂದೇ, ಕನ್ನಡಕ್ಕೆ ಅನೇಕರಿದ್ದಾರೆ. ಬರೀ ಪ್ರೇಕ್ಷಕರೇ, ಇಲ್ಲಿ ನಮ್ಮ ಪ್ರಮುಖ ನಾಯಕ ನಟರಿದ್ದಾರೆ. ಇವರು ಈ ಕನ್ನಡದ ಹಬ್ಬಕ್ಕಾಗಿ ಯಾವ ಹಾಡಾಡ್ತಾರೆ ಕೇಳೋಣ. ಸೋಬ್ರಾಜ್ ಸರ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಾಗ. ಈ ನಮ್ಮ ಕನ್ನಡದ ಹಬ್ಬಕ್ಕೆ ನೀವು ಯಾವ ಕನ್ನಡದ ಹಾಡು ಮಾಡ್ತೀರಿ? ನಮ್ಮಲ್ಲಿ ಇರೋದು ಒಂದು ಹಾಡು ಕರೆಕ್ಟ್, ಅದನ್ನ ಅವ್ರು ಹಾಡ್ಬಿಟ್ರಲ್ಲ ಶೋಭೆ. ನೋಡಪ್ಪ, ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ಕನ್ನಡ ಮಣ್ಣು ಮೆಟ್ಟಬೇಕು. ಇದನ್ನ 10 ಸತಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಕರೆಕ್ಟಾಗಿ ಒಂದು ಟೇಕಲ್ ಮಾಡಿ. ಇಷ್ಟ ಪ್ರೇಕ್ಷಕರು ಬಹಳಷ್ಟು ಮಜಾ ತಗೋತಾರೆ. ವೀಕ್ಷಕರೇ ಬನ್ನಿ, ಇಲ್ಲಿ ಎಲ್ಲ ಹುಬ್ಬಳ್ಳಿಯ ಜನತೆ ನಮ್ಮೊಂದಿಗಿದ್ದಾರೆ. ಬಹಳ ನಮ್ಮ ವಿಶೇಷ ಅತಿಥಿಗಳೆಲ್ಲ ಇಲ್ಲಿ ಬಂದು ಕೂತಿದ್ದಾರೆ. ಇವರೆಲ್ಲರೂ ಕನ್ನಡದ ಹಬ್ಬವನ್ನು ಇವತ್ತು ನಮ್ಮೊಂದಿಗೆ ಆಚರಿಸ್ತಾರೆ. ವೀಕ್ಷಕರೇ, ನಮ್ಮ ವೀಕ್ಷಕರು ಈ ಕನ್ನಡದ ಹಬ್ಬಕ್ಕೆ ಯಾವ ಹಾಡು ಆಡ್ತಾರೆ ಕೇಳ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು, ಬದುಕಿದ ನಾಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ವೀಕ್ಷಕರೇ ಬನ್ನಿ, ಹುಬ್ಬಳ್ಳಿ ಜನತೆ ಇವತ್ತು ನಮ್ಮೊಂದಿಗೆ ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರು ಈ ಕನ್ನಡದ ಹಬ್ಬಕ್ಕೆ ಯಾವ ಹಾಡು ಅಂತ ಕೇಳ. ಎಲ್ಲ ವೀಕ್ಷಕರು ದೊಡ್ಡ ಹಬ್ಬವನ್ನ ಇಲ್ಲಿ ನಮ್ಮೊಂದಿಗೆ ಮಾಡ್ತಾ ಇದ್ದಾರೆ. ಎಲ್ಲ ವೀಕ್ಷಕರಿಗೆ ನಾನು ಈಗ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ.
ಇದು ಈ ಕ್ಷಣದ ಸುದ್ದಿ. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾನು ನಿಮ್ಮ ನಾಕ್ಷಕರ್, ಸುವರ್ಣ ನ್ಯೂಸ್ 24/7ಗಾಗಿ ಕ್ಷಣ ಕ್ಷಣದ ವಿಶೇಷ ಡಾಕ್ಟರ್ ರಾಜ್ ಕಪ್ನ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ನೋಡಿದ್ರಲ್ಲ, ಹುಬ್ಬಳ್ಳಿಯಲ್ಲಿ 4 ದಿನಗಳ ಕಾಲ ನಡೆದ ರಾಜ್ ಕಪ್ ಹಬ್ಬವನ್ನ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಜ್ ಕಪ್ ರಂಗು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ವಾರ್ತಾವಾಹಿನಿ.